4ನೇ ತರಗತಿ 1960 ಸಾಮಾಜಿಕ ಪಾಠಾವಳಿ ಅಂತ ನಾರಾಯಣಗೌಡ 4ನೇ ಕ್ಲಾಸು. ಇದು ನೀವೇ 4ನೇ ಕ್ಲಾಸ್ ನಿಮ್ಮ ಪುಸ್ತಕ. ಸ್ಕೂಲ್ ಬುಕ್ ಕಂಪನಿ ಮಂಗಳೂರು. ಈಗ ನೋಡಿ ಬೆಲೆ ನೋಡಿ 70 ನಯಾ ಪೈಸೆ ಅವಾಗಲ್ಲ ಒಂದು ಬುಕ್ಕಿಗೆ. ವಾವ್. ಈ ಮುನಿಯಲ್ಲೆಲ್ಲ ಹೀಗೆ ಬದಿಯಲ್ಲಿ ಕೂತು ಒಂದು ಗೆರಟೆ ಇಟ್ಕೊಳ್ಬೇಕು. ಚಾ ಅಲ್ಲಿ ತಂದು ಕೊಡುದು ಅವರು, ಅಲ್ಲಿ ಕೂತ ಅಲ್ಲೇ ಅವರೇ ತೊಳೆದಿಟ್ಟು ಅವರೇ ಹೋಗ್ಬೇಕು ಆಗಿತ್ತು. ಇತ್ತೀಚೆಗೆ ಅಟ್ಯಾಕ್ ಮಾಡಿದ ಉಂಟಾ? ಇತ್ತೀಚೆಗಿಲ್ಲ, ಸ್ವಲ್ಪ ದಿವಸ ಮೊದಲೆಲ್ಲ ಆಗಿದ್ದುಂಟು. ಹಾಗೆ ಇಲ್ಲಿಂದ ಕೊಂಡೋಗಿದ್ದೆಲ್ಲ ಉಂಟು. ಅಂದ್ರೆ ಚಿರತೆ ಚಿರತೆ ಇಲ್ಲಿಗೆ ಬಂದು. ಹೌದೌದು, ದನ ಕರುವ. ಹೌದೌದು. ನಮ್ಮವ್ರು ನಾನು ಹೋದ್ಮೇಲೆ ಯಾರಿಲ್ಲ ಇಲ್ಲಿ. ನಮ್ಮ ಪೈಕಿ ಯಾವ್ದಂತ ಹೇಳಿ ಯಾರಿಲ್ಲ. ಹಾಗೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಈ ಹಿಂದ್ಗಡೆ ಎಲ್ಲ ನಿಮಗೆ ಸೌಂಡ್ ಬರೋದು ಕೇಳ್ತಾ ಇದ್ದೀರಾ? ಅಲ್ಲಿ ನದಿ ಹರಿತಾ ಇದೆ, ದಟ್ಟ ಕಾಡು, ಪಕ್ಷಿಗಳ ಕಲರವ. ಸೊ ಈ ಒಂದು ಕಾಡಿನ ಮಧ್ಯೆ ಬದುಕ್ತಿರುವಂತಹ ಒಬ್ಬ ವಿಶಿಷ್ಟ ವ್ಯಕ್ತಿಯ ಬಗ್ಗೆ ನಾನು ಮಾತಾಡ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಮುಂದುವರ್ಸೋಣ. ಸ್ನೇಹಿತರೆ, ಇದು ಫೆಬ್ರವರಿ ಎಂಡ್ ಆಯಿತಾ. ಫೆಬ್ರವರಿ ಎಂಡಲ್ಲೂ ಕೂಡ ನಿಮಗೆ ನೀರು ಅಷ್ಟು ಒಂದು ಹರಿತಾ ಇದೆ ಅಂದರೆ ನೀವು ಗಮನಿಸ್ಬೋದು ಎಷ್ಟು ಒಂದು ಸಮೃದ್ಧಿ ಆಗಿದೆ ಅಂತ ಈ ಕಾಡು ಅಂತೇಳಿ ನೀವು ಗಮನಿಸ್ಬೋದು ಸ್ನೇಹಿತರೆ. ನೋಡಿ ನೋಡಿ, ಈಗಲೂ ಕೂಡ ನೀರದ್ದು ಹರಿವು ಕಮ್ಮಿ ಆಗಿರ್ಬೋದು, ಬಟ್ ಆ ಕಲ್ಲಿನ ಇದೇ ಕಲ್ಲಿ ನೀವು ನೀರು ಗಮನಿಸ್ಬೋದು ನೋಡಿ. ವಾವ್, ಈಗಲೂ ಕೂಡ ಫ್ರೀಸರಲ್ಲಿ ಇಡ್ತಾರಲ್ಲ ಅಷ್ಟು ಕೋಲ್ಡ್ ಇದೆ ಸ್ನೇಹಿತರೆ ನೀರು. ಸೊ ಇಂಥ ಒಂದು ಜಾಗದಲ್ಲಿ ಅವ್ರು ಬದುಕ್ತಾರೆ ಅಂದರೆ ಅವರೇ ಧನ್ಯ ಅಂತ ಹೇಳ್ಬೇಕು, ನಿಜವಾಗಿ ಹೇಳ್ಬೇಕು ಸ್ನೇಹಿತರೆ. ಇದು ನಿಮ್ಗೆ ಮೊಬೈಲಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಅನ್ಸುತ್ತೆ, ಬಟ್ ತುಂಬ ಉದ್ದ ಇದೆ. ಮತ್ತೆ ಹೋಗೋಣ. ನೋಡಿ, ಹಂದಿಗಳೆಲ್ಲ ಈ ಥರ ಇದು ಮಾಡಿದ್ದಾರೆ ನೋಡಿ, ಕಾಡಂದಿಗಳು. ಇದಾರೆಲ್ಲೋ ಗೊತ್ತಿಲ್ಲ, ಮನೆ ಬಂದೆ. ನಮಸ್ಕಾರ. ನಾನು ಕಂಡ್ರೆ ನಮಸ್ಕಾರ. ಏನ್ ಮಾಡ್ತಾ ಇದ್ರಿ? ಮಲ್ಕೊಂಡಿದ್ದೀರಾ? ಹಾ ಹಾ ಆಯ್ತು. ಬಟ್ಟೆ ಎಲ್ಲ ಬಿಸಿಲಿ. ಹಾ 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 ನೋಡಿ, 24 hours. ಹೌದು, ಒಬ್ಬರೇ ಬಂದಿದ್ದ. ಸೊ 24 ಗಂಟೆ ನಿಮಗೆ ನ್ಯಾಚುರಲ್ ವಾಟರ್ ಬರ್ತಾ ಇರುತ್ತೆ. ನಂಗೆ ಬರೋಕಿತ್ತ ನಿಮ್ಮನ್ನು ಒಂದು ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದಿದ್ದೆ. ಆಯ್ತು ಆಯ್ತು, ಅಲ್ಲಿ ನಲ್ಲಿಗೆ ಹೋಗುವ. ಮತ್ತೆ ಹೇಗೆ ನಡೀತಾ ಇದೆ? ನಡೀತದೆ, ಅಡ್ಡಿಲ್ಲ. ನಾವು ಯಾವಾಗ ಬಂದಿದ್ದು? ಒಂದೂವರೆ ವರ್ಷ ಆಯ್ತು ಅನ್ಸುತ್ತಲ್ಲ? ಹೌದೌದು, ಒಂದೂವರೆ ಆಯ್ತು. ಹೌದು, ಬೆಳಿಗ್ಗೆ ಏನು ಸತೀಶ ನೀವು ಬಂದಿದ್ದೀರಿ? ಹೌದೌದು. ನಾನು ಬಂದ ನಂತರ ತುಂಬಾ ಜನ ಬಂದ್ರಲ್ಲ? ಬಂದಿದ್ದಾರೆ. ಅದು ಭಾಳ ಜನ ಬಂದಿದ್ದಾರೆ. ಬೆಂಗಳೂರು ನಾವೆಲ್ಲ ಬಂದು ಹೋಗಿದ್ದಾರೆ. ಹಾಗೆ ಮತ್ತೆ ಏನಾದರೂ ಹೆಲ್ಪ್ ಆಯ್ತಾ? ಇಲ್ಲ, ಹೆಲ್ಪ್ ಯಾರು ಹೇಳಿಲ್ಲ. ಹೇಳಿದ್ದು ಮಾತ್ರ, ಹೆಲ್ಪ್ ಯಾರು ಮಾಡಲಿಲ್ಲ. ಹೇಳಿದ್ದಾರೆ, ಹೆಲ್ಪ್ ಇಲ್ಲ. ಅದೇ ನಿಮ್ದೊಂದು ಅಕೌಂಟ್ ನಂಬರ್ ಇಲ್ಲಲ್ಲ? ಉಂಟು ಉಂಟು. ಈಗ ಉಂಟಾ? ಉಂಟು. ಅವತ್ತು ಅದು ಬ್ಯಾಂಕ್ ಪುಸ್ತಕ ಇರಲಿಲ್ಲ, ಬ್ಯಾಂಕ್ ಅಲ್ಲಿ ಇತ್ತು ನೀವು ಕೇಳುವಾಗ. ಈ ಸರಿ ಕೊಡಿ, ಈ ಸರಿ ಹಾಕುವ. ಆಯ್ತು ಆಯ್ತು. ಸೋಲಾರ್ ಸರಿಯಾಗಿದೆಯಾ? ಸರಿಯಾಗಿದೆ, ತೊಂದರೆ ಇಲ್ಲ. ಲಾಸ್ಟ್ ಟೈಮ್ ಬಂದಾಗ ಸರಿ ಇರಲಿಲ್ಲ. ಅದು ಬೇರೆ, ಇದು ಬೇರೆ. ಹೊಸದು ಮಾಡ್ಕೊಟ್ರಾ? ಹೌದು, ಹೊಸದು. ಇದು ಬೇರೆ ಹಾಕಿದ್ವಿ. ಅಂದ್ರೆ ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಲ್ಲ, ತುಂಬಾ ಜನ ಹೇಳಿದ್ರು ಅವರಿಗೆ ಯಾವ್ದಾರ ಹೆಲ್ಪ್ ಮಾಡಿ ಹಂಗೆ ಅಂತ. ಅಕೌಂಟ್ ನಂಬರ್ ಇರಲಿಲ್ಲ. ಸತೀಶರು ಪೊಲೀಸ್ ಇನ್ಸ್ಪೆಕ್ಟರ್ ವಹಿವಾಟಿನಲ್ಲಿ ಹಾಕಿದ್ದು. ಹೌದು. ಈಗ ಶೂಡನ್ನಲ್ಲಿ ಶಾಂತಿ ಬಾಲನ ಪಡೆ ಅಲ್ಲಿದ್ದರು. ತುಂಬಾ ಜನ ನೋಡಿದ್ರು ನಿಮ್ಮ ವಿಡಿಯೋನ. ಸಾಧಾರಣ ಒಂದು 5 ಲಕ್ಷಕ್ಕಿಂತ ಮೇಲೆ ಜನ ನೋಡಿದಾರಂತೆ. ಅಂದ್ರೆ ನಾನ್ ಮಾಡಿದ್ದೆ ಅಷ್ಟೇ ನೋಡಿದ್ದಾರೆ, ಉಳಿದವರೆಲ್ಲ ಜನ ಬಂದು ಅವ್ರದ್ದು ಬೆಂಗಳೂರಿನವರು ವಿಡಿಯೋ ಮಾಡಿದ್ದಾರೆ. ಹಾಗೆ ಅವರು 10-20 ಜನ ಬಂದಿದ್ರು.
ಈಗ ಅಲ್ಲಿ ನೀರು ಬರ್ತಾ ಉಂಟು, ಇದು ಎಷ್ಟು ತನಕ ಬರ್ತದೆ? ವರ್ಷಕ್ಕಿಡಿ ಬರ್ತದೆ. ಮಳೆಗಾಲ ವೈಶಾಖ ಎಲ್ಲ ಒಂದೇ ಲೆಕ್ಕ ಬರ್ತದೆ. ಇವ್ರು ಎಣ್ಣೆಗೆ ನೀವು ಹರೀಶರಿಗೆ ಕೊಡ್ತಾ ಇರ್ತೀರಿ, ಅದು ಯಾವ್ದೋ ಒಂದು ಎಣ್ಣೆ, ಅದು ಯಾವ್ದಕ್ಕೆ ಕೊಡ್ತೀರಿ ನೀವು? ಅದು ಈ ಬಿದ್ದು ಎಲ್ಲ ಪೆಟ್ಟಾಗಿದೆ, ಗಾಯ ಆಗಿದೆ, ನೋವಾಗಿದೆ ಎಲ್ಲ ಕೊಡೋದು. ಅದಕ್ಕೆ ಏನೇನು ಗಿಡಮೂಲಿಕೆ ತರ್ತೀರಿ ಮರ ಈ ಕಾಡಲ್ಲಿ ಸಿಗೋದು? ಕಾಡಲ್ಲಿ ಇಲ್ಲೇ ಕಾಡು ಮಲ್ಲಿಗೆ ಅಂತ ಹೇಳಿ ಸಿಗ್ತದೆ, ಅದು ಅದೇ ಕಾಡು ಮಲ್ಲಿಗೆ. ಹೌದೌದು, ಕಾಡು ಮಲ್ಲಿಗೆ. ಅದನ್ನ ಬೇಯಿಸಿ ಅಂತ ಮಾಡುದಾ? ಅದು ಬೇಯಿಸಿ ಜೇರಿಗೆ ಹಾಕ್ಬೇಕು. ಅದು ಮಂಡಿ ನೋವಿಗೆಲ್ಲ ಒಳ್ಳೇದು. ಹೌದೌದು, ನೋವಿಗೆಲ್ಲ ಒಳ್ಳೇದು, ನೋವು ಗುಣ ಆಗ್ತದೆ, ಅದು ಗುಣ ಆಗ್ತದೆ, ವಾತಕ್ಕೆ ಆಗುದಿಲ್ಲ. ಅದು ಕಾಡು ಮಲ್ಲಿಗೆ ಅಂದ್ರೆ ಕಾಡಲ್ಲಿ ಅಷ್ಟೇ ಸಿಗುದಾ? ಅದು ಕಾಡಲ್ಲಿ ಇರುದು. ನಿಮಗೆ ಇದು ಚಪ್ಪಲಿ ಇಲ್ವಾ? ಚಪ್ಪಲಿ ಇಲ್ಲ, ಚಪ್ಪಲಿ ಅಭ್ಯಾಸವೇ ಮಾಡಲಿಲ್ಲ ಇಷ್ಟೊತ್ತು. ಈಗೊಂದು ಆಗ್ಬೇಕು, ಸ್ವಲ್ಪ ಮುಳ್ಳು ಎಲ್ಲ ಕಡ್ಲಿಕ್ಕೆ ಉಂಟು, ಅದು ಆಗುದಿಲ್ಲ ಈಗ. ಹೌದಾ? ಹೌದೌದು. ನೋಡಿ ಇದಾಗತ್ತೆ ನೋಡಿ, ತಗೊಳ್ಳಿ, ನಿಮ್ ಸಟ್ ಆಗತ್ತೆ ನೋಡಿ, ಕಾಲಿಗೆ ಆಗತ್ತೆ ನೋಡಿ. ತಂದಿದ್ದೀರಾ ನೀವು? ಹೌದು, ನಿಮ್ಗೆ ಸೈಜ್ ಅಷ್ಟಂತ ಗೊತ್ತಾಗ್ಲಿಲ್ಲ ಮಾರ, ನಾನೀಗ ಒಟ್ರಷ್ಟು ತಂದೆ. ಕಾಲ್ ಮಾಡಿ ಮಾಡಿ ಹಿಡಿಯುದು ಇಲ್ಲಿ ಅಲ್ಲ, ಇಲ್ಲಿ ಹಿಡಿಯುದು, ಮುಳ್ಳು ಬೈಲಿಕ್ಕೆ ಸಾಕು ಸಾಕಾ? ಸಾಕು. ಮತ್ತೆ ಕಡೆಗೆ ಸ್ವಲ್ಪ ಸಡ್ಲಾಗ್ತದೆ ನೋಡಿ, ಹಾಗೆ ಹಾಕಿ ಹಾಕಿ ಸ್ವಲ್ಪ ಅಲ್ಲ ಸಡ್ಲಾಗ್ತದೆ. ಇದೊಂದು ನಾನು ಫಸ್ಟ್ ಚಾರ್ಜರ್ ಲೈಟ್ ತಗೊಂಡೆ, ಬಟ್ ನೀವು ಚಾರ್ಜರ್ ಲೈಟ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಸೆಲ್ ಇದು ತಗೊಂಡಿದ್ದೀನಿ ನೋಡಿ. ಇದೇನು ಬೇಗ ಹಾಳಾಗುದಿಲ್ಲ, ಎವ್ರಿಡೇ ಲೈಟ್ ಇದು, ಸ್ವಲ್ಪ ಕ್ವಾಲಿಟಿ ಉಂಟು. ಸ್ನೇಹಿತರೆ, ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ನಲ್ಲ, ಆವಾಗ ಸೋಲಾರ್ ಎಲ್ಲ ಹಾಳಾಗಿತ್ತು, ಬ್ಯಾಟ್ರಿ ಎಲ್ಲ ಹಾಳಾಗಿತ್ತು. ಈಗ ಯಾರೋ ಒಬ್ರು ಹೆಲ್ಪ್ ಮಾಡಿ ಹಾಕ್ಸ್ತಾರಂತೆ. ಒಳಗಿದ್ದು ನೋಡಿ, ಇವತ್ತು ಮನೆ ಒಳಗಡೆ ಈಗ ನೋಡಿ, ಇದೊಂದು ಸೋಲಾರ್ ಒಂದು ಲೈಟ್ ಆಗಿರೋದ್ರಿಂದ ನಿಮ್ಗೆ ಇದು ಅವ್ರಿಗೆ ಹೆಂಗ್ ಗೊತ್ತಾಯ್ತು ಈ ತರ ಹಾಳಾಗಿದೆ? ಯಾವತ್ತು ಬರ್ತಿದ್ ಈ ಮನೆ ಎಲ್ಲ ಮಾಡಿ ಕೊಟ್ಟಿದ್ದವ್ರೆ, ಯಾವತ್ತು ಇನ್ನು ಬೇಕಾದ್ರೆ ಗೊತ್ತಿಲ್ಲ, ಬೇಡ ಹೆಚ್ಚು ಹತ್ತಿರ ಕೊಡ್ತಾರೆ ಅಂತ ಹೇಳಿ ಹತ್ತಿರಕ್ಕೆ ಯಾಕೆ ಕೇಳುದು ಸಾಕು ಅಲ್ಲ. ಅದು ನಾನು ಎಷ್ಟು ಸಮಯ ಇರ್ತೇನೆ ಇಲ್ಲಿ, ಹಾಗೆ ನಿಮ್ಗೇನೆ ಹ್ಯಾಪಿ ಆಗಿದ್ದೀರಿ, ಯಾಕಂದ್ರೆ ಈಗ ಇದ್ದೇನೆ, ಇರ್ತೇನೆ ಅಷ್ಟೇ. ಹಾಗೆ ಇನ್ನು ಖರ್ಚು ಮಾಡುದು ಹತ್ತಿರಕ್ಕೆ ಬೇಡ. ನಮ್ಮವ್ರು ನಾನು ಹೋದ್ಮೇಲೆ ಯಾರಿಲ್ಲ ಇಲ್ಲಿ, ನಮ್ಮ ಪೈಕಿ ಯಾವ್ದಂತ ಹೇಳಿ ಯಾರಿಲ್ಲ, ಹಾಗೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ದೆ. ಮೊನ್ನೆ ಹೋಗಿದ್ದೇನೆ ಅವ್ರ ಮನೆಗೆ. ಈಗ ದಿನಕ್ಕೆ ಎಷ್ಟು ಹೊತ್ತು ಊಟ ಮಾಡ್ತೀರಿ? ಎರಡು ಹೊತ್ತು. ಹೌದು, ಬೆಳಿಗ್ಗೆ ಆಗಿದೆ, ಬೆಳಗ್ಗೆ 10 ಗಂಟೆ ಊಟ ಮಾಡಿ ಸಾಯಂಕಾಲ 8 ಗಂಟೆ. ಮಲಗೋದು ಇಲ್ಲಿ ಅಲ್ಲ, ಎಷ್ಟೊತ್ತಿಗೆ ಮಲಗೋದು? ಟೈಮ್ ಇಲ್ಲ ಅದಕ್ಕೆ, ಎಷ್ಟು ಹೋದ್ರೆ ಹಾಗೆ ಆಗ್ತದೆ. ಹಾಗೆ ತಿರುಗುದು, ಕೆಲಸ ಮಾಡ್ಲಿಕ್ಕೆ ಏನು ಆಗುವುದಿಲ್ಲ ಈಗ, ಒಟ್ಟು ಇರುವುದಷ್ಟೇ, ಕೆಲಸ ಆಗುದಿಲ್ಲ. ಈಗ ನಿಮ್ಮ ಖರ್ಚಿಗೆಲ್ಲ ಇಷ್ಟು ವರ್ಷ ಅಡಿಕೆ ಇತ್ತು, ಮತ್ತೆ ಇದು ವೃದ್ಧಾಭಿವೇತನ ಬರ್ತದೆ. ಈ ವರ್ಷ ಇಲ್ಲ, 3 ವರ್ಷ ಆಯ್ತು ಅಡಿಕೆ ಇತ್ತು, ಬೇಕಾದಾಗೆ ಖರ್ಚು ಮಾಡ್ಲಿಕ್ಕೆ ಈ ವರ್ಷ ಜಾಗ್ರತೆ ಬೇಕು. ಹಾಗೆ ಅಂದ್ರೆ ಅಡಿಕೆ ನೀವೇ ಕೊಯ್ಯೋದು? ನೀವೇ ಅಲ್ಲ, ಕೊಯ್ಲಿಕ್ಕೆ ಜನ ಆಗ್ಬೇಕು, ತಗೊಂಡು ಹೋಗ್ಲಿಕ್ಕೆ ಜನ ಆಗ್ಬೇಕು. ನನ್ನಿಂದ ಆಗುದಿಲ್ಲ, ನನ್ನಿಂದ ಈಗ 10 ಕೆಜಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೊತ್ತಾಗಿತ್ತು ನಾನು, ರೇಷನ್ ಕಾರ್ಡ್ ಇಲ್ಲ, ರದ್ದಾಗಿದೆ. ರದ್ದಾಗಿದೆಯಾ? ರದ್ದಾಗಿದೆ, ಆವಾಗ ಆಧಾರ ಇರಲಿಲ್ಲ, ರದ್ದಾಗಿದೆ. ಈಗ ಮಾಡಿಸ್ಬೋದಲ್ಲ? ಈಗ ಕೊಡುವುದಿಲ್ಲ, ಅವ್ರಿಗೆ ಹೇಳಿದ್ದೇನೆ ಹೋಗಿ ಒಬ್ಬನಿಗೆ ಆಗುದಿಲ್ಲ ಅಂತ ಹೇಳಿ ಹೇಳ್ತಾರೆ. ನಾನು ಇಲ್ಲಿ ನಿಂತಿದ್ದು, ಮತ್ತೆ ಒಬ್ಬರು ಮನೆಯಲ್ಲಿ ಕೆಲಸ ಮಾಡಿ ಗೊತ್ತಿಲ್ಲ ನನಗೆ, ಅದಕ್ಕೋಸ್ಕರ ನಿಂತಿದ್ದೇನೆ ಅಷ್ಟೇ, ಇಲ್ಲದೆ ಯಾರು ನಿಲ್ಲೋದಿಲ್ಲ ಅಲ್ಲ. ಹಾಗೆ ನಿಮ್ಗೆ ಬೇರೆ ಎಲ್ಲೂ ಕೆಲಸ ಮಾಡಿ ಇಷ್ಟ, ನಿಮ್ ಪಾಡಿಗೆ ನೀವು ಇರ್ಬೇಕು. ಹೌದು, ಹಾಗೆ ಸ್ವತಂತ್ರ ನಮ್ದು, ಸ್ವತಂತ್ರ, ದೇಶಕ್ಕೆ ಸ್ವತಂತ್ರ, ನನಗೆ ಸ್ವತಂತ್ರ. ಹಾಗೆ ಹಾಗಾದ್ರೆ ನೀವೊಂದು 30-40 ವರ್ಷದಿಂದ ಸ್ವತಂತ್ರ ಒಬ್ಬರೇ ಈ ಕಾಡಲ್ಲಿ? ಅದು ಯಾರಿಲ್ಲ, ಹಾಗೆ ದನಗಳು ಮಾತ್ರ. ಎಷ್ಟು ದನಗಳಿದೆ ನಿಮ್ ಜೊತೆ? ಇಲ್ಲ, 10 ಉಂಟು. 10 ಉಂಟಾ? ಆಚೆಯಲ್ಲಿದ್ದಾವೆ ಅವು. ಇದು ಅದೇ ಪೇಟೆಗೆ ಹೋಗ್ಲಿಕ್ಕಂದ್ರೆ ಸುಮಾರು ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆಯಾ? 10 ಇಲ್ಲ, ಒಂದು 6 ಕಿಲೋಮೀಟರ್. ಬಸ್ ಸ್ಟ್ಯಾಂಡ್ 6 ಕಿಲೋಮೀಟರ್. ಯಾವ ಬಸ್ ಸ್ಟ್ಯಾಂಡಿಗೆ? ಇದು ಅಲ್ಲಿ ಅಂಗಡಿ ಉಂಟಲ್ಲ, ಕೆಳಗೆ 2 ಅಂಗಡಿ ಉಂಟಲ್ಲ, ಅದೇ ಕಬ್ಬಿನಲ್ಲಿ. ಅದು ಕಬ್ಬಿನಲ್ಲಿ ಬಸ್ ಸ್ಟ್ಯಾಂಡ್. ಅದೇ ಮೇನ್ ಮುದ್ರಾಡಿ ಹೋಗ್ಬೇಕಂದ್ರೆ 13-14. ಅದೇ ಕಬ್ಬಿನಲ್ಲಿ ಬಸ್ ಸ್ಟ್ಯಾಂಡ್. ಕಬ್ಬಿನಾಲಿಂದ ಮತ್ತೆ ಪುನಃ ಪೇಟೆ ತುಂಬಾ ದೂರ ಉಂಟಲ್ಲ? ಉಂಟು, ಅದೆಲ್ಲ ರಿಕ್ಷಾ ಬಸ್ ಎಲ್ಲ ಉಂಟಲ್ಲ. ಈಗ ಬೈಕಿನವರಿದ್ದಾರೆ, ಕರ್ಕೊಂಡು ಹೋಗ್ತಾರೆ.
ಇವತ್ತೇನು ಮಾಡಿದ್ರಿ ಅಡಿಗೆ? ಅಡಿಗೆ ಏನಿಲ್ಲ, ಗಂಜಿ ಎಲ್ಲ ಮಾಡಿದ್ದೇನೆ, ಎಲ್ಲ ಮುಗೀತು, ಇನ್ನು ಮಾಡ್ಬೇಕು. ಅದನ್ನು ಪಾತ್ರ ತೊಳಿಬೇಕು ಈಗ. ಗಂಜಿ ಮಾಡಿದ್ರೆ ಸಾಂಬಾರ್ ಇದ್ದ? ಅದು ನಿನ್ನೆ ಸಾಂಬಾರು ಟೊಮೆಟೊ ಸಾರು. ಹೌದೌದು. ಅದು ಕಾಡಲ್ಲಿ ಸಿಗೋದು ಏನಾದ್ರು ಸಾರು ಏನಾದ್ರು ಮಾಡ್ತೀರಾ? ಮಾಡ್ಬೋದು, ಅದನ್ನೆಲ್ಲ ಒಟ್ಟು ಮಾಡ್ಲಿಕ್ಕೆ ಆಗಲ್ಲ ಈಗ. ಏನೇನು ಸಿಗ್ತದೆ ಕಾಡಲ್ಲಿ? ಕಾಡಲ್ಲೇ ಒಂದು ಗಡ್ಡೆಗೆ ಅಂತ ಒಂದೆರಡು ಜಾತಿ ಸಿಗ್ತವೆ. ಅದು ಈಗ ಆಗುದಿಲ್ಲ, ನಿಮ್ಮ ಮಳೆ ಹೋಗುವ ದೀಪಾವಳಿ ಟೈಮ್ ಮಾತ್ರ ಅದು. ಹಾಗೆ ಗುಡಿಸಲಾಗಿ ಎಷ್ಟು ಟೈಮ್ ಆಯ್ತು? ಗುಡಿಸಲಾಗಿ 75. 75? ಹೌದೌದು, 75ನೇ ಸ್ವಾತಂತ್ರ್ಯೋತ್ಸವ. ಹೌದು, 75. ಹೌದಾ? ಹೌದೌದು, 75. ಅಮೃತ ನಿವಾಸ. 75. 2 ವರ್ಷ ಆಗಿ ಹೋಯ್ತು. ಅಂದ್ರೆ 75+2. ಇಲ್ಲಿ ಇಸ್ವೇನಾದ್ರೂ ಉಂಟಾ? ಅಮೃತ ನಿವಾಸ. ಹೌದೌದು, ನಮ್ಮ ನಾರಾಯಣಗೌಡರದ್ದು ಓನರ್ ಇದ್ದರದು. ಹೌದು. ಕೊಡ್ಬಾರ್ದು ಅಂತ ಹೇಳ್ತಾರೆ, ನಮಗೆ ಕೊಟ್ಟರಲ್ಲಿ ಅಂತ ಅಂತಾನೆ ಇಲ್ಲಲ್ಲ, ನೋಡುವ. ಅಲ್ಲ, ಯಾಕೆ ಕೊಡ್ಬಾರ್ದು ಯಾಕಂತ ಹೇಳ್ತಾರೆ? ಕೆಲವು ಕೊಡ್ಬಾರ್ದು ಅಂತ ಹೇಳ್ತಾರೆ. ಅದು ಅಕೌಂಟ್ ಅದು ಎಂತ ಗೊತ್ತುಂಟಾ, OTP ಎಲ್ಲ ಕೊಡಬಾರ್ದು. ಈಗ ಮೊಬೈಲ್ಗೆ ಅವರೊಂದು OTP ಅಂತ ಕಳಿಸ್ತಾರೆ, ಆಯ್ತಾ? ಈಗ ಯಾವುದೇ ಒಬ್ರು ನಿಮ್ಮ ಮೊಬೈಲ್ಗೆ ಒಂದು ನೋಡಿ OTP ಬಂದಿದೆಯಪ್ಪ ನನಗೆ ಹೇಳಿ ಅಂತ ಹೇಳಿದ್ರೆ, ಅದು ಒಂಥರ ನಿಮ್ಮ ಅಕೌಂಟಿಗೆ ಒಳಗೆ ಹೋದಂಗೆ, ಅದು ಆತರ. ಅರ್ಥ ಆಯ್ತಾ? ಸ್ನೇಹಿತರೆ ನೋಡಿ, ಇದು ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೇನೆ. ನಿಮ್ಗೆ ಯಾರಿಗೆ ಹೆಲ್ಪ್ ಮಾಡೋ ಒಂದು ಇಷ್ಟ ಇದೆ ಅವ್ರು ಹೆಲ್ಪ್ ಮಾಡ್ಬೋದು. ಏನು ಇದಾ? ಇದು ಮತ್ತೆ ಇನ್ನೊಂದು ಯಾವ್ದು? ಹಳ್ಳಿ ಗಿಡ. ಸ್ನೇಹಿತರೆ ನೋಡಿ, ಹಳ್ಳಿ ಗಿಡ ಅಂತೆ. ಇದೇನಕ್ಕಾಗತ್ತೆ ಹೇಳಿದು? ಹಾವು ಕಡಿತ. ಹಾವು ಕಡಿತ ಅಂದ್ರೆ ಅದನ್ನ ಹಾವು ಕಡ್ದಾಗ ಅದನ್ನ ನಿಂಬೆ ಹುಳಿ ರಸದಲ್ಲಿ ಚೆನ್ನಾಗಿ ಅರಿದು ಬಿಸಿ ಮಾಡಿ ಹಚ್ಚಬೇಕು. ಗಾಯಕ್ಕೆ? ಹೌದಾ, ಗಾಯಕ್ಕೆ. ಸ್ವಲ್ಪ ತಿನ್ಬೇಕು. ಹೌದು, ಜಾಸ್ತಿ ತಿನ್ನಬಾರ್ದು, ಸಕ್ಕರೆ ಆಗ್ತದೆ. ಹೌದಾ? ಹೌದು, ವಿಷ ಇದ್ದರೆ ಮಾತ್ರ, ವಿಷ ಇಲ್ಲದೆ ಪೂರೈಸುವುದಿಲ್ಲ. ಇದ್ರ ಹೆಸರು ಹಳ್ಳಿ ಗಿಡ ಅಂತನಾ? ಇದೆಲ್ಲ ಕಡೆ ಸಿಗುತ್ತಾ? ಇಲ್ಲ, ಎಲ್ಲ ಕಡೆ ಇಲ್ಲ. ಔಷಧಿ ಹಾಗೆ ಇದ್ದಲ್ಲಿ ಮಾತ್ರ, ಇಲ್ಲದಿದ್ದಲ್ಲಿ ಇಲ್ಲವೇ. ಔಷಧಿ ಸ್ವಭಾವ ಹಾಗೆ ಅಲ್ಲ. ಅಂದ್ರೆ ಇದು ಎಂತ ಹೇಳೋದು, ಇಲ್ಲೆಷ್ಟೇ ಕಾಡಲ್ಲಷ್ಟು ಸಿಗುದಾ? ಹೌದು, ಕಾಡಲ್ಲಷ್ಟು ಸಿಗುದು. ಅಲ್ಲ, ಊರಲ್ಲೆಲ್ಲ ಕೆಲವು ಬರೀ ಗದ್ದೆ ಬದಿಯಲ್ಲೆಲ್ಲ ಇರ್ತವೆ. ಹಾಗೆ ಈಗ ನೀವು ಒಂದು ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ದು ದಿನಚರಿ ಯಾವ ತರ, ಅಂದ್ರೆ ಏನೇನು ಮಾಡ್ತೀರಿ? ದಿನಚರಿ ಏನಿಲ್ಲ, ಅತ್ತ ಹೋಗುದು, ಈತ ಹೋಗುದು, ಕೆಳಗೆ ಹೋಗುದು, ಬರುವುದು, ದನ ತಿರುಗಿಸ್ಕೊಂಡು ಬರುವುದು, ದನಗಳಿಗೆ ತಿನ್ಲಿಕ್ಕೆ ಆಗುವುದು, ಇದೇ ಇವತ್ತು ನಂದು, ಮತ್ತೇನಿಲ್ಲ. ಹಾಗೆ ಅದೇ ಬೇಜಾರೇನಾಗುದಿಲ್ಲ? ಇಲ್ಲ, ಬೇಜಾರಿಲ್ಲ. ಅದು ಸ್ವಲ್ಪ ಆಚೆಯಲ್ಲಿದ್ದೆ, ಮತ್ತೆ ಸ್ವಲ್ಪ ಈಗ ಬಂದಿದ್ದೆ ಅಷ್ಟೇ ಈಚೆಗೆ. ಮೇಲೆ ಆ ಕಡೆ ಗುಡ್ಡದ ಮೇಲೆ ಹೋಗಿದ್ರೆ? ಅಲ್ಲ, ಅಲ್ಲಿ ಆಚೆಯಲ್ಲಿ ಅಡಿಕೆ ಮರ ಕಾಣ್ತದೆ ಅಲ್ಲ, ಆಕಳೆಲ್ಲ ಇದು ಮಾಡಕ್ಕೆ ಹೋಗಿದ್ರೆ? ಹೌದೌದು, ಹಾಗೆ. ಆನೆಗಳು ಬಂದಿರೋದು ಅಥವಾ ಇಲ್ಲ, ಆನೆಗಳು ಬಂದೆಂಟು 10 ವರ್ಷ ಆಯ್ತು. ಹೌದಾ? ಹೌದು. ಈ ಕಡವೆಗಳೆಲ್ಲ ಬರ್ತಾ ಇರ್ತವೆ? ಬರ್ತವೆ. ಬೇರೆ ಏನು ಪ್ರಾಣಿಗಳು ಬರ್ತವೆ ಇಲ್ಲಿ? ಹಂದಿ, ಕಡವೆ, ಕಾಡುಕೋಣ, ಚಿರತೆ ಬರ್ತವೆ. ಹಾಗೆ ನೋಡಿದ್ದೀರಾ ಯಾವ್ದಾದ್ರು? ಅಲ್ಲ, ನಿಮ್ದೀಗ ಇಲ್ಲಿ ದನಗಳು ಅಷ್ಟು ಓಪನ್ ಆಗಿರ್ತಾವಲ್ಲ, ಯಾವ್ದಾದ್ರು ಬರ್ಲಿಲ್ವಾ ಚಿರತೆ ಗಿರತೆ? ಅದಕ್ಕೆ ಲೈಟ್ ಹಾಕಿ ಇಡ್ತೇನೆಲ್ಲ. ಯಾವ ಲೈಟ್ ಇದೆ? ಹೊರಗಿನ ಲೈಟ್. ಲೈಟ್ ಬೆಳಕು ಇರ್ತದೆ. ಬೆಳಕಿದ್ರೆ ಬರುದಿಲ್ಲ? ಬೆಳಕಿದ್ರೆ ಕಡಿಮೆ ಒಂಚೂರು. ಮತ್ತೆ ಇದು ಸೌದಿ ಔಷಧಿ ಬೆಳಕುಂಟು, ಸೌದೆ ಹಾಕಿರ್ತೀರಿ? ಹೌದೌದು, ಹಾಗೆ. ಯಾವ್ದಾದ್ರು ಬಂದು ಇತ್ತೀಚೆಗೆ ಅಟ್ಯಾಕ್ ಮಾಡಿದ ಉಂಟಾ? ಇತ್ತೀಚೆಗೆ ಸ್ವಲ್ಪ ದಿವಸ ಮೊದಲೆಲ್ಲ ಆಗಿದ್ದುಂಟು. ಹಾಗೆ ಅಲ್ಲಿ ಮನೆಯವರು ಇಲ್ಲಿಂದ ಕೊಂಡು ಹೋಗಿದ್ದೆ ಎಲ್ಲ ಉಂಟು. ಅಂದ್ರೆ ಚಿರತೆ ಇಲ್ಲಿಗೆ ಬಂದು? ಹೌದೌದು. ದನ ಕರುವ? ಹೌದೌದು. ನೀವಿದ್ದ ಹಾಗೆ? ನಾನು ರಾತ್ರಿ. ಹೌದು. ಅದರ ನಂತರ ಯಾವ್ದು ಆಟ ಕೇಳಿಲ್ಲ? ಇಲ್ಲ, ನಾನು ಇದ್ದಾಗ ಮತ್ತೆ ಏನಾಗಲಿಲ್ಲ, ಬರಲಿಲ್ಲ. ಹುಟ್ಟಿದ ವರ್ಷ ಯಾವುದು? ನಾವು 49. 1949. ಶಾಲೆಗೆ ಸೇರೋ ಸರ್ಟಿಫಿಕೇಟ್ ತಂದಿಟ್ಟಿದ್ದೇನೆ. ಸರ್ಟಿಫಿಕೇಟ್ ಉಂಟಾ ನಿಮ್ಮ ಹತ್ರ? ಸರ್ಟಿಫಿಕೇಟ್ ಉಂಟು. ಈಗಲೂ ಉಂಟಾ? ಹೌದು. ತೋರಿಸ್ತೀರಾ ಸ್ವಲ್ಪ ನೋಡುವಾಗ? ಹಾಗೆ ನೋಡುವ, ಎಲ್ಲಿ ಉಂಟು ಅಂತ ನೋಡ್ಬೇಕಷ್ಟೇ. ಬಂದೂಕು ಅದಿತ್ತು, ಅದನ್ನು ಬಿಟ್ಟಿದ್ದೇನೆ ಬೇಡ ಅಂತ ಹೇಳಿ. ಗನ್ ಲೈಸೆನ್ಸಾ? ಈಗೆಲ್ಲ ಮೊದಲಿತ್ತು. ಎಲ್ಲಿ ಉಂಟ ನೋಡುವ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ಬೋದು, ಇವ್ರದ್ದು ಶಾಲಾ ದಾಖಲಾತಿ ಪತ್ರ, ಅಡ್ಮಿಷನ್ ಎಕ್ಸ್ಟ್ರಾಕ್ಟ್ ಇವ್ರು ತೆಗೆಸಿದ್ದು ಮತ್ತು ಪುನಃ 2017ರಲ್ಲಿ. ನೋಡಿ ಇಲ್ಲಿ ಗಮನಿಸ್ಬೋದು ನೀವು. ವಿದ್ಯಾರ್ಥಿ ಹೆಸರು ನಾರಾಯಣಗೌಡ, ತಂದೆ ಹೆಸರು ಹಬೂರಗೌಡ ಅಂತೇಳಿ. 1957ರಲ್ಲಿ ಇವರು ಪ್ರವೇಶ ಅಂದರೆ ಶಾಲೆಗೆ ಸೇರಿದ್ದಾರೆ. ವ್ಯಾಸಂಗ ಮಾಡಿದ ವರ್ಷ 4ನೇ ತರಗತಿ ತನಕ ಓದಿದ್ದಾರೆ ಇವರು. 1949 ಇವ್ರದ್ದು ಬರ್ತ್ ಡೇಟ್. ಸೊ ನೀವು ಗಮನಿಸ್ಬೋದು,
ನೀವು ಅವಾಗ ಶಾಲೆ ಹೋಗ್ಬೇಕಾದ್ರೆ ಎಷ್ಟು ಮಕ್ಕಳು ಇರ್ತಾ ಇದ್ರು ಶಾಲೆಯಲ್ಲಿ? ಆವಾಗ 35-40 ಮಕ್ಕಳಿದ್ರು ಆ ಶಾಲೆಯಲ್ಲಿ. ಹೌದಾ? 35 ಗ್ಯಾರಂಟಿ. 35. ಹೌದೌದು. ಅದು ಎಲ್ಲಿರೋ ಎಲ್ಲಿ ಯಾವ ಶಾಲೆ? ಕುಚ್ಚೂರು ಶಾಲೆ. ಹೌದು. ಹಾ ಹಾ ಹಾ. ಅವಾಗೆಂತ ಈಗ ಈ ಜಾತಿ ಪದ್ಧತಿ ಅದೆಲ್ಲ ಇತ್ತು? ಜಾತಿ ಪದ್ಧತಿ ಇತ್ತು ಅಂದ್ರೆ ಇತ್ತು ಸಣ್ಣ ಪುಟ್ಟ, ಅವಾಗ ಸಣ್ಣ ಪುಟ್ಟ ಇತ್ತು. ಎಸಿ ಈ ಮುನಿಯಲ್ಲೆಲ್ಲ ಹೀಗೆ ಬದಿಯಲ್ಲಿ ಕೂತು ಒಂದು ಗೆರಟೆ ಇಟ್ಕೊಳ್ಬೇಕು. ಚಾ ಅಲ್ಲಿ ತಂದು ಕೊಡುದು ಅವರು, ಅಲ್ಲಿ ಕೂತ ಅಲ್ಲೇ ಅವರೇ ಸುರಿದಿಟ್ಟು ಅವರೇ ಹೋಗ್ಬೇಕು ಆಗಿತ್ತು. ಆಗಿನ ಟೈಮಲ್ಲಿ ಯಾವ್ದ್ರ ಬಗ್ಗೆ ಎಲ್ಲ ಪಾಠ ಇರ್ತಿದ್ದು? ಪಾಠಕ ರಾಮಾಯಣವೂ ಇರ್ತಿತ್ತು, ಭಾರತವೂ ಇರ್ತಿತ್ತು, ಮತ್ತೆ ವಿಜ್ಞಾನ, ಕನ್ನಡ, ಇಷ್ಟೇ. ಗಣಿತ ಇಷ್ಟಿತ್ತು. ಈಗ ಅಂದ್ರೆ ಇದು ಸಾಮಾಜಿಕ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ರಾಮಾಯಣ, ಸ್ವಲ್ಪ ಭಾರತ, ಮತ್ತೆ ಸಾಮಾಜಿಕ ರಾಜಕೀಯ ಚಟುವಟಿಕೆ, ಆ ಮಿನಿಸ್ಟ್ರು, ಈ ಮಿನಿಸ್ಟ್ರು, ಮಹಾರಾಜರು, ಹೀಗೆಲ್ಲ ಇದ್ದದ್ದು ಅವಾಗ. ಸ್ನೇಹಿತರೆ, ಈಗ ನೋಡಿ ನನಗೊಂದು ಗೋಲ್ಡ್ಗಿಂತ ಜಾಸ್ತಿ ಇರುವಂಥ ಒಂದು ಇದು ಸಿಕ್ಕಿದೆ ಸ್ನೇಹಿತರೆ, ವ್ಯಾಲ್ಯೂ ಇರುವಂಥದ್ದು. ನೋಡಿ ಇಲ್ಲಿ 4ನೇ ತರಗತಿ 1960 ಸಾಮಾಜಿಕ ಪಾಠಾವಳಿ ಅಂತ ನಾರಾಯಣಗೌಡ 4ನೇ ಕ್ಲಾಸು. ಇದು ನೀವೇ 4ನೇ ಕ್ಲಾಸ್ ಇದು ನಿಮ್ಮ ಪುಸ್ತಕ ಸ್ನೇಹಿತರೆ. ನೋಡಿ, ಸಾಮಾಜಿಕ ವಿದ್ಯಾ ಇಲಾಖೆ ಹೊಸ ಪಾಠಾನುಗಟ್ಟಿಸಲಿ ಬರೆಯಲ್ಪಟ್ಟಿದೆ. ವಾಸುದೇವ ಕಿಣಿ ಸ್ಕೂಲ್ ಬುಕ್ ಕಂಪನಿ ಮಂಗಳೂರು. ಈಗ ನೋಡಿ ಬೆಲೆ ನೋಡಿ 70 ನಯ ಪೈಸೆ ಅವಾಗಲ್ಲ ಒಂದು ಬುಕ್ಕಿಗೆ. ವಾವ್ ಸ್ನೇಹಿತರೆ, ಇಲ್ಲಿ ನೋಡಿ ಸಾಮಾಜಿಕ ಇದು ಒಳಗೆ ನೋಡೋಣ ಸ್ನೇಹಿತರೆ ಹೇಗಿದೆ ಅಂತ. ಅನುಕ್ರಮಣ ಇಂಡಿಯಾ ಮತ್ತು ಜಗತ್ತಿನ ಮೈಸೂರು ರಾಜಸ್ಥಾನ, ಮೈಸೂರು ರಾಜ್ಯದ ಸ್ಥಾನ, ಮೇಲ್ಮೈ ಲಕ್ಷಣಗಳು, ಆಮದು ರಫ್ತು. ಸ್ನೇಹಿತರೆ ನೋಡಿ, ಅವಾಗದ್ದು ಕ್ವಶನ್ ಅಂಡ್ ಆನ್ಸರ್ ಹೆಂಗಿರ್ತವೆ ಅಂದರೆ ಒಂದು ಪಾಠ ಆದಮೇಲೆ ಇದೆ ನೋಡಿ, ವಿಚಾರ ಮಾಡಿ ಉತ್ತರಿಸಿ. ನಿಮ್ಮ ಜಿಲ್ಲೆಯಲ್ಲಿ ಯಾವ ನದಿಗಳಿವೆ, ಇವುಗಳಿಂದ ಜನರಿಗೆ ಏನು ಪ್ರಯೋಜನ, ನದಿಗಳನ್ನು ಅಡ್ಡವಾಗಿ ಕಟ್ಟೆಗಳನ್ನು ಯಾಕೆ ಕಟ್ಟುತ್ತಾರೆ. ನೋಡಿ ಅವಾಗ ಕ್ವಶನ್ಸ್ಗಳು ಎಷ್ಟು ಸಿಂಪಲ್ ಆಗಿದ್ವು ಅಂತೇಳಿ. ನೋಡಿ ಇಲ್ಲಿ ಉಕ್ಕಿನ ಕಾರ್ಖಾನೆ ಭದ್ರಾವತಿ, ಅವಾಗದ್ದು ಇದು ಕೊಟ್ಟಿದ್ದಾರೆ. ಪಿಂಗಾಣಿ ಕಾರ್ಖಾನೆ ಬೆಂಗಳೂರು, ಮತ್ತು ಗುಡಿ ಕೈಗಾರಿಕೆ. ಇಲ್ಲಿ ನೋಡಿ, ಇದು ಒಂದು ಮಾದರಿ ಪ್ರಶ್ನಾ ಪತ್ರಿಕೆ. ಈಗ ಹೇಗೆ ನಾವು ಇಲ್ಲಿ ನೋಡಿ ಪ್ರಿಪರೇಟರಿ ಎಲ್ಲ ಮಾಡ್ತಾರಲ್ಲ ಎಕ್ಸಾಮ್ಸ್ ಎಲ್ಲ, ಈಗ ಅದೇ ಥರ ಆಗಿನ ಕಾಲದ್ದು ಮಾದರಿ ಪ್ರಶ್ನೆ ಪತ್ರ. ನೋಡಿ ಯಾವ ಟೈಪ್ ಇದ್ವು ಅಂದರೆ ಚೂಸ್ ಒನ್ ಅಂತ ಹೇಳ್ತಿರ್ತವಲ್ಲ, ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್, ಅದು ನೋಡಿ ಈ ಥರ ಇರ್ತವೆ. ಮತ್ತು ಬಿಟ್ಟ ಪದ, ಹಾಗೇ ಒಂದು ಹೊಂದಿಸಿ ಬರೆಯಿರಿ. ಮತ್ತು ಇನ್ನೂ ನೋಡಿ ಅದು ಕ್ವಶನ್ಗಳು ಅಷ್ಟೇ ಚೇಂಜ್ ಆಗಿಬಿಟ್ರೆ ಮೆಥಡ್ ಕೂಡ ಇನ್ನೂ ಕೂಡ ಚೇಂಜ್ ಆಗಿಲ್ಲ. ನಮ್ಮದು ಎಜುಕೇಷನ್ ಸಿಸ್ಟಮ್ ಇದು ನೀವು ಗಮನಿಸ್ಬೋದು. 5-6 ವಾಕ್ಯದಲ್ಲಿ ಉತ್ತರಿಸಿ, ಹಾಗೆ ಇದೆ ನೋಡಿ. ಇಲ್ಲಿ ತನಕ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನೋಡುವ, ಅದು ಇನ್ನೊಂದ್ಸರಿ ಬರ್ಲಿಕ್ಕಾದ್ರೆ ಬರ್ತೇನೆ. ನಿಮಗೆ ಅದೇ ನಿಮ್ಮ ಡೀಟೇಲ್ಸ್ ಎಲ್ಲ ಅದು ಬ್ಯಾಂಕ್ ಇದ್ದಲ್ಲಿ ಹಾಕಿರ್ತೇನೆ. ಹೆಲ್ಪ್ ಮಾಡೋರು ಖಂಡಿತ ಹೆಲ್ಪ್ ಮಾಡ್ತಾರೆ, ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಸೊ ನಿಮಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೈಗೆ ನಾನು ಹೇಳ್ತೇನೆ. ನೆಕ್ಸ್ಟ್ ಟೈಮ್ ಸಿಗುವ. ಹಾಂ, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ದನಗಳು